ಸರ್ ಈಗ ಜಿದ್ದಿತ್ತು, ಆದರೆ ಅವ್ರಿಗೆ ಅವ್ರು ರೂಲಿಂಗಲ್ಲಿದ್ದರು, ಅವ್ರು ಸಿಟ್ಟಿಂಗು ಡೈರೆಕ್ಟರ್ ಆಗಿದ್ದರು, ಅವ್ರಿಗೆ 54 ಮತ ಬಂದಿದೆ. ನನಗಿದು ಫಸ್ಟ್ ಟೈಮು ಈ ಕ್ಷೇತ್ರದಲ್ಲಿ, ಹಾಗಾಗಿ ನನಗೆ 30 ಮತ ಬಂದು ಸೋಲಾಯಿತು. ಅವ್ರು ಯಾವ ಪಾರ್ಟಿ, ನೀವು ಯಾವ ಪಾರ್ಟಿ? ಇಬ್ಬರು ಕಾಂಗ್ರೆಸ್, ಒಟ್ಟಾರೆ ಕಾಂಗ್ರೆಸ್ ಗೆದ್ದಿದ್ದೀವಿ. ನನಗೆ ಜನಗಳು ಒತ್ತಾಯ ಇತ್ತು, ನಿಲ್ಲಬೇಕು, ಭಾಳಷ್ಟು ಅಲ್ಲಿ ಅನ್ಯಾಯಗಳಾಗ್ತದೆ, ನಿಮ್ಮಂಥವ್ರು ಅದಕ್ಕೆ ಆ ಫೀಲ್ಡ್ಗೆ ಹೋಗಬೇಕು, ಹಾಲು ಒಕ್ಕೂಟಕ್ಕೆ ಹೋಗಬೇಕು ಅನ್ನೋ ಒಂದು ಜನಾಭಿಪ್ರಾಯ, ಮತದಾರರ ಅಭಿಪ್ರಾಯ. ಹಾಲು ಒಕ್ಕೂಟಗಳ ಅಧ್ಯಕ್ಷರುಗಳು ಬಂದರು, ಹಾಗಾಗಿ ನಾನು ನಿಲ್ಲಬೇಕಾಗಿ. ಸತ್ಯಕ್ಕೆ ಕಾಲ ಇಲ್ಲ ಈ ರಾಜಕಾರಣ. ಈ ಹಾಲು ಒಕ್ಕೂಟದಲ್ಲಿ ನ್ಯಾಯವಾಗಿ ಸತ್ಯವಾಗಿ ಗೋಪಾಲರು ರಕ್ಷಿಸಬೇಕು, ಗೋಗಳು ರಕ್ಷಿಸಬೇಕು. ಈ ಹಾಲು ಒಕ್ಕೂಟಗಳನ್ನ ಇಂಪ್ರೂವ್ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡು ಹೋದವರಿಗೆ ಇಲ್ಲ. ಇಲ್ಲಿ ನಾನು ಹೇಳಿದ್ನಲ್ಲ, ನಾನೇನು 6 ವರ್ಷದಿಂದ ಕೆಲಸ ಮಾಡಿದ್ದೀನಿ, ಅದಕ್ಕೆ ಕೂಲಿ ಕೊಡ್ತಾರೆ ಅಂತ ಹೇಳಿದ್ರು, ಕೂಲಿ ಕೊಟ್ಟಿದ್ದಾರೆ. ಯಾಕೆಂದರೆ ಯಾರ್ಯಾರೋ ಏನೇನೋ ಅಪಪ್ರಚಾರ ಮಾಡ್ತಿದ್ರು, ಬಹಳ ದೊಡ್ಡ ಮನುಷ್ಯರು. ಆ ದೊಡ್ಡ ಮನುಷ್ಯರ ಹೆಗಲ ಮೇಲೆ ಎತ್ಕೊಂಡು ಓಡಾಡ್ದವನು ನಾನು. ಎಲ್ಲರೂ ನನಗೆ ವಿರುದ್ಧ ಮಾಡಿ ಬೆನ್ನಿಗೆ ಚೂರಿ ಹಾಕೋ ಕೆಲಸ ಮಾಡಿದ್ದಾರೆ. ನನ್ನ ಸ್ನೇಹಿತರುಗಳು ನನ್ನ ಕೈ ಹಿಡಿದಿದ್ದಾರೆ. ಬಚ್ಚೇಗೌಡರು ಇರ್ಬೋದು, ಯಲ್ಲಪುರ ನಾರಾಯಣ ಸಾಮಣ್ಣ ಇರ್ಬೋದು, ಬೇರೆ ಬೇರೆ ಪಕ್ಷದ ಸ್ನೇಹಿತರು ಕೂಡ ನನಗೆ ಸಹಾಯ ಮಾಡಿದ್ದಾರೆ. ನನ್ನ ಜೊತೆಯಲ್ಲಿ ಏನೇನು ಒತ್ತಡಗಳು ಬಂದರೂ ನನ್ನ ಕೈ ಬಿಡ್ದಿರ ನುಗ್ತಳ್ಳಿ ರವಿಯವರು ನನಗೆ ಕೈ ಹಿಡಿದು ಅವರ ಗೆಲುವು ನಿಜವಾಗ್ಲೂ ಅವ್ರಿಗೂ ಕೂಡ ಈ ಗೆಲುವು ನನ್ನ ಸ್ನೇಹಿತನಾಗಿ ಅವ್ರಿಗೂ ಕೂಡ ಸಲ್ಲಬಹುದು. ಎಲ್ಲ ಸ್ನೇಹಿತರುಗಳಿಗೂ ಈ ಸಲ್ಲ ಗೆಲುವು.